ಎಸ್, ಹೈ ವೋಲ್ಟೇಜ್ ರಾಜ್ಯಸಭಾ ಚುನಾವಣೆ ಅಖಾಡ ರಂಗೇರಿದ್ದು. ಈ ಮಧ್ಯೆ ಜೆಡಿಎಸ್ ಬಿಜೆಪಿಯ ಆಶೀರ್ವಾದ ನನಗಿದೆ ಅಂತಿದ್ದಾರೆ. ನನಗೆ ಎಚ್ಡಿಕೆ ಬಿಎಸ್ವೈ ಆಶೀರ್ವಾದ ಇದೆ, ಎಸ್.ಟಿ. ಸೋಮಶೇಖರ್ ನನಗೆ ಮತ ಹಾಕುವ ಭರವಸೆ ಇದೆ ಅಂತ 5ನೇ ಅಭ್ಯರ್ಥಿಯ ಹೇಳಿಕೆ. ನನಗೆ ಸೋಮಶೇಖರ್ ಯಾವುದೇ ಷರತ್ತು ವಿಧಿಸಿಲ್ಲ, ಕೆಲ ಕಾಂಗ್ರೆಸ್ ಶಾಸಕರು ಕೂಡ ನನಗೆ ಮತ ಹಾಕ್ತಾರೆ ಅಂತ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಈಗಲೂ ಗೆಲ್ಲೋ ವಿಶ್ವಾಸ, ಆತ್ಮಸಾಕ್ಷಿಯ ಮತಗಳು ಬೀಳುವಂತಹ ವಿಶ್ವಾಸದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಬಂದು ವೋಟ್ ಹಾಕ್ತಾರೆ. ಮಾತಾಡಿದ್ದಾರೆ ಅಂದ್ರೆ ಯಾರು ನನ್ನ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಕ್ಕೆ ಅನುದಾನ ಕೊಡ್ತಾರೋ ಅವ್ರಿಗೆ ಮೊದಲು ಪ್ರಾಶಸ್ತ್ಯ, ಹಿಂದೆ ಆಯ್ಕೆ ಆದಂತವ್ರು ಈ ತರದ್ ಯಾವ್ದು ಮಾಡ್ಲಿಲ್ಲ, ಈಗ ಆಯ್ಕೆ ಆಗೋಕ್ ಬಯಸಿರೋರು ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೇನು ಹೇಳಲಿಲ್ಲಪ್ಪ, ಅವ್ರು ನಿಮಗೆ ಹೇಳಿರ್ಬೇಕಷ್ಟೇ. ಅದ್ರ ಬಗ್ಗೆ ನಾನು, ಯಾಕಂದ್ರೆ ಅವ್ರವರು ಇಷ್ಟ ಇದು ಎಲ್ಲಿ ತೋರಿಸ್ಬಿಟ್ಟಕ್ಕಂಥದ್ದು. ಅದ್ರ ಬಗ್ಗೆ ಅವ್ರ ಪಾರ್ಟಿ ತೀರ್ಮಾನ ತಗೊಳ್ಳಿ, ನಾನ್ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು. ನಮ್ಮ ಪಾರ್ಟಿ ನಂಬಿನೂ ಕೂಡ ಸ್ಪರ್ಧೆ ಮಾಡಿ ನಾನು NDA ಇಂಪಾರ್ಟೆಂಟ್ ಅಲ್ವಾ ನಿಮ್ಗೆ? ಸಂಖ್ಯಾಬಲ ಇಲ್ದಿದ್ರು ನಾನು ಹಾಕಿದ್ದಕ್ಕೆ ಇವತ್ತೆಲ್ಲ ನೀವು ಕ್ಯಾಮ್ರಾಗಳು ಹಿಡಿತಾ ಇದ್ದೀರಿ. ಇನ್ನೂ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಹಿಡಿತಾ ಇದ್ರಪ್ಪ, ನೀವೆಲ್ಲ ನಂಬಿದಿರಿ. ಎಲ್ಲ ಹಾಕ್ತಾರೆ. ಇದ್ರು ಅವರಿಬ್ರು ಹಾಕಿದ್ರೆ ಕೆಲವು ಕಾಂಗ್ರೆಸ್ನವರು ಹಾಕ್ತಾರೆ. ಒಂದಷ್ಟು ಜನ ಆಬ್ಸೆಂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇದೆ ಸರ್. ಶಿವರಾಮ್ ಹೆಬ್ಬಾರ್ ಅವ್ರು ಇರ್ಬೋದು, ಅದನ್ನೇ ಅವ್ರು ಕೇಳ್ತಾ ಇರೋದು. ಅಲ್ಲ, ಅವ್ರು ಬರ್ತಾರೆ ಅಂತ ಹೇಳ್ತಾರೆ, ಆಬ್ಸೆಂಟ್ ಆಗ್ತಾರೆ ಅಂತಾನೂ ಇದೆ. ನಮ್ಮ ಹತ್ರ ಲಿಸ್ಟ್ ಇದೆ, ನಾನು ಆಮೇಲೆ ತೋರಿಸ್ತೀನಿ ಸುಮ್ಮನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.